ನೋಡ್ಬೋದು ಫ್ರೆಂಡ್ಸ್, ಇದು ನಾನು ನರ್ಸರಿಯಿಂದ ತಂದಿರುವಂಥ ದಾಸವಾಳ 2 ದಿವಸ ಇರುತ್ತೆ. ತುಂಬ ಚಿಕ್ಕ ಹೂವು ಆದರೂ ಕೂಡ ಚೆನ್ನಾಗಿದೆ ನೋಡಿ. ಇದನ್ನು ನಾನು ಇವತ್ತು ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ. ನಾನು ಮೊದಲು ರಿಪೋರ್ಟಿಂಗ್ ಮಾಡಿ ತೋರಿಸಿದ್ದೆ, ಆದರೂ ಕೂಡ ಇವತ್ತು ಮಾಡಿ ತೋರಿಸ್ತಿದ್ದೀನಿ. ನನ್ನ ಹೊಸ ಸಬ್ಸ್ಕ್ರೈಬರ್ ಇರ್ತಾರಲ್ಲ, ಅವ್ರು ಬೇಕಾದರೆ ನೋಡ್ಕೊಳ್ಳಿ ಅಂತ. ನೋಡಿ, ಇದು ನಾನು ನೀರು ಹಾಕೋಲ್ಲ, ಹಾಗಾಗಿ ಇಷ್ಟು ಗಟ್ಟಿಯಾಗಿಬಿಟ್ಟಿದೆ. ಆದರೂ ಪಾಪ ಹೂ ಬಿಡ್ತಾ ಇದೆ. ಈಗ ನಾನು ಇದನ್ನು ರಿಪೋರ್ಟಿಂಗ್ ಮಾಡಬೇಕು. ಈ ಅಂಟಂಟಾಗಿರೋ ಮಣ್ಣಲ್ಲಿ ನಾವು ನೀರನ್ನು ಹಾಕಿದಾಗ ಅಂಟಾಗಿ ಹಿಡ್ಕೊಬಿಡತ್ತೆ. ನೀರು ಹಾಕದೆ ಹೋದರೆ ಈ ರೀತಿ ಟೈಟ್ ಆಗಿಬಿಡತ್ತೆ. ಹಾಗಾಗಿ ನಾವು ಈ ರೀತಿ ಅಂಟಂಟಾಗಿರುವಂಥ ಮಣ್ಣಲ್ಲಿ ಗಿಡಗಳು ಅಷ್ಟು ಚೆನ್ನಾಗಿ ಬರಲ್ಲ. ಅದನ್ನು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ನಾನು ಈ ಮಣ್ಣನ್ನು ತೆಕ್ಕೊಳ್ತೀನಿ. ಇದಕ್ಕೆ ನೆಟ್ ಪಾಟನ್ನು ಹಾಕಿರ್ತಾರೆ, ಕೆಲವೊಂದು ಗಿಡಕ್ಕೆ ಮಾತ್ರ ಇರುತ್ತೆ. ಅದನ್ನು ನಾವು ನೋಡಿ, ಈ ಮಣ್ಣನ್ನು ಬಿಡಿಸೋದು ತುಂಬ ಈಸಿ ಆಗುತ್ತೆ ನಾವು ಈ ರೀತಿ ನೀರಲ್ಲಿ ಹಾಕಿಟ್ಟಾಗ. ಹಾಗಾಗಿ ಮತ್ತು ಬೇರಿಗೆ ಯಾವುದೇ ರೀತಿ ಇಫೆಕ್ಟ್ ಆಗಲ್ಲ ನಾವು ಈ ರೀತಿ ಮಾಡೋದ್ರಿಂದ. ಹಾಗಾಗಿ ನೋಡಿ, ನಾನು ಇದನ್ನು ತೆಕ್ಕೊಬಿಡ್ತೀನಿ ಮಣ್ಣನ್ನು. ತುಂಬ ಗಟ್ಟಿಯಾಗಿಬಿಟ್ಟಿದೆ, ತೆಗಿಯೋಕ್ಕೂ ಅಷ್ಟು ನೋಡಿ ಯಾವ ರೀತಿ ಗಟ್ಟಿಯಾಗಿದೆ ಅಂತ. ಇದ್ರ ಸಮೇತವಾಗಿ ಹಾಕಿಬಿಡ್ತೀನಿ, ತೆಗಿಯೋಕ್ಕೆ ಅಷ್ಟು ಈಸಿಯಾಗಿ ಬರ್ತಾ ಇಲ್ಲ ಅದು. ನೋಡಿ, ಈ ರೀತಿ ಅದ್ರ ಒಳಗಡೆ ಮುಳ್ಸಿಡ್ತೀನಿ. ಯಾವ ರೀತಿ ಮಣ್ಣೆಲ್ಲ ಲೂಸ್ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ನೀವು. ಒಂದು 10-15 ನಿಮಿಷ ಇದೇ ರೀತಿ ನಾವು ಇದನ್ನು ನೆನೆಸಿಟ್ಟಾಗ ಮಣ್ಣೆಲ್ಲ ಲೂಸಾಗಿ ಬಿಟ್ಕೊಬಿಡುತ್ತೆ. ಬೇರಿಗೆ ಯಾವುದೇ ರೀತಿ ಹಾನಿ ಆಗಲ್ಲ, ಬೇರು ಕಟ್ಟಾಗಲ್ಲ ನಾವು ಈ ರೀತಿ ಈ ಕವರನ್ನು ಬಿಡಿಸ್ಕೊಳ್ಳೋದ್ರಿಂದ. ಹಾಗೆ ನೋಡ್ಬೋದು, ಇದು ನಾನು ಆನ್ಲೈನಿಂದ ತರಿಸಿರೋವಂಥ ಗ್ರೋ ಬ್ಯಾಗು. ಇದು ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿರೋವಂಥ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ನಾವು ಒಂದು 3-4 ವರ್ಷ ರಿಪೋರ್ಟಿಂಗ್ ಮಾಡಿದೆ ಹಾಗೆ ಇರ್ಬೋದು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾನು ಹೋಲನ್ನು ಮತ್ತೆ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಹೋಲು ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಇದಕ್ಕೆ ಕೆಳಗಡೆ ಒಂದಷ್ಟು ತೆಂಗಿನ ನಾರು, ಅಡಿಕೆ ಸಿಪ್ಪೆ ಏನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನಾನಿಲ್ಲಿ ಅಡಿಕೆ ಸಿಪ್ಪೆ ನಮಗೆ ಈಸಿಯಾಗಿ ಸಿಗುತ್ತೆ, ಹಾಗಾಗಿ ಅದನ್ನೇ ಹಾಕ್ಕೋತೀನಿ. ನೀವು ಬೇಕಾದರೆ ಒಣಗಿದ ಎಲೆಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೋಬೋದು. ನೋಡಿ, ನಾನು ಇಲ್ಲಿ 1/4 ಭಾಗದಷ್ಟು ಈ ಅಡಿಕೆ ಸಿಪ್ಪೆನ ಹಾಕ್ಕೋತೀನಿ. ಆಮೇಲೆ ಕೆಳಗಡೆ ಹೋಗುತ್ತಲ್ಲ ಅದು, ಆಗ ಗಿಡ ಬೇರೆ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದಷ್ಟು ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ. ಅದನ್ನೇ ಕೆಳಗಡೆ ಒಂದಷ್ಟು ಹಾಕ್ತೀನಿ. ನಾನು ಭತ್ತದ ಹೊಟ್ಟು, ಮಣ್ಣು ಮತ್ತು ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡಿರುವಂಥ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ದಾಸವಾಳ ಗಿಡಕ್ಕೆ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ. ಹಾಗಾಗಿ ನಾನು ಇದಕ್ಕೆ ಹೆಚ್ಚಾಗಿ ಸಜೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಗಿಡಗಳಿಗೆ ಕುರಿ ಗೊಬ್ಬರನ ಸಜೆಸ್ಟ್ ಮಾಡ್ತೀನಿ. ಇದು ತುಂಬ ಹಳೇದಾಗಿರುವಂಥ ಕುರಿ ಗೊಬ್ಬರ. ಹಾಗಾಗಿ ನೋಡಿ, ಇಲ್ಲಿ ಈ ರೀತಿ ಹಾಕ್ತೀನಿ. ಒಂದು ಲೇಯರ್ ಹಾಕ್ಕೊಂಡು ಆ ಗಿಡವನ್ನು ನಾನು ಇಟ್ಕೊಡ್ತೀನಿ. ಈಗ ಸ್ವಲ್ಪ ಕೆಳಗಡೆ ಹೋಗುತ್ತೆ ನಾವು ಆಮೇಲೆ, ಹಾಗಾಗಿ ಒಂದು ಅರ್ಧದಷ್ಟು ಮಾತ್ರ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊತೀನಿ. ನೀವು ಇಲ್ಲಿ ಕೆಳಗಡೆ ಕಿಚನ್ ವೇಸ್ಟು ಏನಾದರೂ ಹಾಕ್ಕೊಳ್ಳಿ, ಆಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗೊಬ್ಬರ ಜಾಸ್ತಿ ಬೇಕಾಗತ್ತೆ ಈ ಗಿಡಗಳಿಗೆ. ಹಾಗೆ ಡೈರೆಕ್ಟಾಗಿ ಬೇರಿಗೆ ಆ ಮಣ್ಣು ಗೊಬ್ಬರ ತಾಗಿದ್ರೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಲೇಯರ್ ಮಣ್ಣನ್ನು ಹಾಕ್ಕೋತೀನಿ. ಮಣ್ಣು ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ, ಪಾಟಿಂಗ್ ಮಿಕ್ಸನ್ನು ಹಾಕಿದ್ದೀನಿ. ನೋಡಿ, ಇದೊಂದು ಅರ್ಧ ಗಂಟೆ ಆದಮೇಲೆ ಅಷ್ಟು ಚೆನ್ನಾಗಿ ನೋಡಿ, ಇಲ್ಲಿ ನೋಡಿ ಎಷ್ಟು ಹೊತ್ತು ಬೇಕಾಗಿಲ್ಲ ಅಷ್ಟು ಬಿಟ್ಕೊಬಿಟ್ಟಿದೆ. ನೀವು ಇದಕ್ಕೆ ನೆಟ್ ಪಾಟನ್ನು ಹಾಕಿದರೆ ನೀವು ಈ ಟೈಮಲ್ಲಿ ಆ ನೆಟ್ ಪಾಟನ್ನು ತೆಕ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದರೊಳಗೆ ನಾನು ನೆಟ್ ಪಾಟನ್ನು ಯಾವ ರೀತಿ ತೆಗೆಯೋದು ಅಂತ ಕೂಡ ತೋರಿಸಿದ್ದೀನಿ. ಬೇಕಾದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬೇರು ಬಂದಿದೆ, ಆದರೆ ಫುಲ್ ಗಟ್ಟಿ ಆಗಿಬಿಟ್ಟಿದೆ. ಈ ರೀತಿ ಗಟ್ಟಿ ಆದರೆ ಗಿಡ ಹಾಳಾಗಿಬಿಡತ್ತೆ. ಹಾಗಾಗಿ ಮತ್ತೆ ಆ ನೀರನ್ನು ಅಲ್ಲೊಳಗೆ ಹಾಕಿ ಸ್ವಲ್ಪ ಈ ರೀತಿ ಮೇಲೆ ಕೆಳಗೆ ಮಾಡಿದರೆ ಮಣ್ಣೆಲ್ಲ ಹೋಗುತ್ತೆ. ನೋಡಿ, ಒಂದೇ ಸಾರಿಗೆ ಬಿದ್ದು ಹೋಯಿತು. ಇದಕ್ಕೂ ನೆಟ್ ಪಾಟ್ ಇದೆ, ಇಲ್ಲ ಕವರ್ ಇದೆ. ಆ ಕವರ್ನ ನಾವು ತೆಕ್ಕೊಳ್ಳೋ ಸಸಾರ. ಅದರ ನೆಟ್ ಪಾಟನ್ನು ಸ್ವಲ್ಪ ನಿಧಾನವಾಗಿ ತೆಕ್ಕೋಬೇಕು. ಇದು ನೆಟ್ ಪಾಟ್ ಇಲ್ಲ ಇದರೊಳಗಡೆ. ಸಣ್ಣದಾಗಿರುವಂಥ ನೆಟ್ ಪಾಟ್
ಇದೆ. ಅದನ್ನು ಯಾವ ರೀತಿ ನೋಡಿ ನಮ್ಗೆ ಗೊತ್ತಾಗತ್ತೆ. ನಾವು ಹಾಗೇ ನೆಟ್ಟರೆ ಈ ನೆಟ್ ಪಾಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ. ನಾವು ಈ ರೀತಿ ಮಣ್ಣನ್ನು ತೆಕ್ಕೊಂಡ್ರೆ ನೆಟ್ ಪಾಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಆಗ ನೆಟ್ ಪಾಟನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು, ಸ್ವಲ್ಪ ನಿಧಾನವಾಗಿ ನಾವು ನೆಟ್ ಪಾಟನ್ನು ತೆಕ್ಕೋಬೇಕು. ಬೇರು ಕಟ್ಟಾಗಬಾರ್ದು. ನಾವು ಈ ನೆಟ್ ಪಾಟನ್ನು ಹಾಗೆ ಬಿಟ್ಟರೆ ಬೇರು ಚೆನ್ನಾಗಿ ಬರಲ್ಲ ಮುಂದಿನ ದಿನಗಳಲ್ಲಿ. ಹಾಗಾಗಿ ಈ ನೆಟ್ ಪಾಟನ್ನು ತೆಕ್ಕೊಳ್ಳೋದು ತುಂಬ ಅವಶ್ಯ. ಅವರು ಚೆನ್ನಾಗಿ ಬರಲಿ ಅಂತ ನೆಟ್ ಪಾಟನ್ನು ಹಾಕಿರ್ತಾರೆ. ಹಾಗಾಗಿ ನಾವು ಅದನ್ನು ತೆಗೆದೇ ಹಾಗೆ ನೆಟ್ಟಾಗ ಗಿಡ ಚೆನ್ನಾಗಿ ಬರಲ್ಲ. ಎಲ್ಲ ಕಡೆ ಅದನ್ನು ಕಟ್ ಮಾಡಿಬಿಡಿ. ಆ ನೆಟ್ ಪಾಟನ್ನು ಬೇರು ಕಟ್ಟಾಗೋಯ್ತು, ಸಾರಿ. ಹಾಗೆ ನೋಡ್ಕೊಂಡು ಕಟ್ತೀನಿ. ಬೇರನ್ನೆಲ್ಲ ಚೆನ್ನಾಗಿ ತೆಕ್ಕೋಬೇಡಿ. ಅಲ್ಲ, ಈ ಮಣ್ಣನ್ನು ಆಗ ನಮಗಲ್ಲಿ ಎಲ್ಲಿ ಬೇರಿದೆ ಅಂತ ಗೊತ್ತಾಗತ್ತೆ. ನಾನು ಸ್ವಲ್ಪ ಮಣ್ಣನ್ನು ಹಾಗೆ ಇಟ್ಕೊಂಡೆ, ಬೇರು ಇದಾಯಿತು. ನೋಡಿ, ಈ ರೀತಿ ತೆಕ್ಕೋಬೇಕು ಅದನ್ನು. ಮತ್ತು ಇದನ್ನು ತುಂಬ ಮಳೆ ಬರುವಾಗ, ತುಂಬ ಬಿಸಿಲಿರುವಾಗ ಕಟ್ ಮಾಡಬೇಡಿ, ಅಲ್ಲ ನೆಡಬೇಡಿ, ರಿಪೋರ್ಟಿಂಗ್ ಮಾಡಬೇಡಿ. ತುಂಬ ಮಳೆ ಬರುವಾಗ ನೀವು ಇದನ್ನು ರಿಪೋರ್ಟಿಂಗ್ ಮಾಡಿದರೆ, ನಾವು ಈ ರೀತಿ ಮಣ್ಣನ್ನೆಲ್ಲ ತೆಗಿತೀವಲ್ಲ, ಆಗ ಬೇರು ಕೊಳ್ತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಆ ತಾಯಿ ಬೇರನ್ನು ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ನೆಟ್ಟನ್ನೇ ಕಟ್ ಮಾಡಿಬಿಡಿ. ಆಗ ಚೂರು ಚೂರು ಮಾಡಿದರೆ ನೋಡಿ, ಈ ರೀತಿ ಪೀಸಸ್ ಮಾಡಿದರೆ ನೆಟ್ ಬಂದುಬಿಡತ್ತೆ. ನೋಡಿ, ಈಗ ಬಂತು. ಆ ಚಿಕ್ಕ ಚಿಕ್ಕ ಬೇರಿಗೆ ಯಾವುದೇ ರೀತಿ ಇಫೆಕ್ಟ್ ಆಗದ ಹಾಗೆ ನಾವು ಅದನ್ನು ತೆಕ್ಕೋಬೇಕು. ಹಾಗೆ ನಾವು ಇದನ್ನು ತುಂಬ ಮಳೆ ಬರೋ ಜಾಗದಲ್ಲಿ ಅಥವಾ ತುಂಬ ಬಿಸಿಲಿರೋ ಜಾಗದಲ್ಲಿ ಇಡಬಾರ್ದು. ಇನ್ನು 8-15 ದಿವಸ ಆದರೂ ನಾವು ಇದನ್ನು ಸ್ವಲ್ಪ ನೆರಳು ಬರೋವಂಥ ಜಾಗದಲ್ಲಿ ಇಡಬೇಕು. ಈಗ ಈ ನೆಟ್ ಪಾಟನ್ನು ತೆಗೆದೇ ಹೋದರೆ ಆಮೇಲೆ ಮುಂದಿನ ಸಾರಿ ಎಲ್ಲ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ನೆಟ್ ಪಾಟ್ ಬೇರೆಲ್ಲ ಮತ್ತೊಂದು ಸ್ವಲ್ಪ ದೊಡ್ಡಾಗಿರುತ್ತಲ್ಲ, ಹಾಗಾಗಿ ಆಗ ನಾವು ತೆಗಿಯೋಕ್ಕೆ ಬರಲ್ಲ, ಬೇರು ಕಟ್ಟಾಗಿಬಿಡತ್ತೆ. ಈಗ ಏನೂ ಆಗಿಲ್ಲ ನೋಡಿ, ಇಷ್ಟೊಂದು ಮಣ್ಣನ್ನು ತೆಕ್ಕೊಬಿಟ್ಟಿದ್ದೀನಿ. ಈಗ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಇದಕ್ಕೆ ನೀವು ರಿಪೋರ್ಟಿಂಗ್ ಮಾಡಾಗಿದ್ದೆ ಎಪ್ಸಮ್ ಸಾಲ್ಟನ್ನು ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಫಿಕ್ಸ್ ಆಗಬೇಕು. ಆ ರೀತಿ ನಾವು ಇದನ್ನು ಪ್ರೆಸ್ ಮಾಡಬೇಕು. ಇದಕ್ಕೆ ನಾನು ಭತ್ತದ ಹೊಟ್ಟನ್ನೆಲ್ಲ ಹಾಕಿದ್ದೇನಲ್ಲ, ಹಾಗಾಗಿ ಚೆನ್ನಾಗಿ ಲೂಸ್ ಇದೆ ಮಣ್ಣು. ನೋಡಿ, ಈ ರೀತಿ ಇಲ್ಲಿವರೆಗೆ ನಾವು ಮಣ್ಣನ್ನು ಪಾಟಿಂಗ್ ಮಿಕ್ಸನ್ನು ಹಾಕ್ಕೊಡ್ಬೇಕು. ಈಗ ಒಂದು ಲೇಯರ್ ಇದನ್ನು ಹಾಕಿದ್ದೀನಲ್ಲ, ಮತ್ತೊಂದು ಲೇಯರ್ ನಾನು ಈ ರೀತಿ ಇದನ್ನು ಹಾಕ್ತೀನಿ. ಹಾಗೆ ಮತ್ತೊಂದು ಲೇಯರ್ ಪಾಟಿಂಗ್ ಮಿಕ್ಸನ್ನು ಹಾಕ್ತೀನಿ. ಹಾಕಿ ಮೇಲ್ಗಡೆಯಿಂದ ಏನಾದರೂ ಮತ್ತೆ ಮುಚ್ಚಿಕೊಟ್ರೆ ಈ ಮಣ್ಣು ತೊಳೆದು ಹೋಗಲ್ಲ, ಒಳಗಡೆ ಜೀವಾಣುಗಳು ಚೆನ್ನಾಗಿ ಉತ್ಪತ್ತಿ ಆಗತ್ತೆ. ನಾನಿಲ್ಲಿ ಅಡಿಕೆ ಸಿಪ್ಪೆನೇ ಮುಚ್ಚಿ ಕೊಡ್ತೀನಿ. ನೀವು ಬೇಕಾದರೆ ಎಲೆಗಳನ್ನು ಮುಚ್ಚಿ ಕೊಡ್ಬೋದು. ಹಾಗೆ ಇವತ್ತು ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು. ಆಮೇಲೆ ನೀವು 2 ದಿವಸ 3 ದಿವಸಕ್ಕೊಂದು ಸಾರಿ ನೀರನ್ನು ಹಾಕಿದರೂ ಸಾಕಾಗತ್ತೆ. ಸ್ವಲ್ಪ ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಕೂಡ ನಾವು ಇದನ್ನು ಇಡಬೇಕಾಗತ್ತೆ. ಮತ್ತು ಬಿಸಿಲು ಬರಬಾರ್ದು, ಆ ರೀತಿ ಇಡಬೇಕು. ನೋಡಿ, ಈ ಗಿಡ ಮುಂದಿನ ದಿನಗಳಲ್ಲಿ ಹೇಗೆ ಆಗಿದೆ ಅಂತ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.